ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದಾದ್ರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ, ಅಪ್ಡೇಟೆಡ್ ಇರ್ತೀರಿ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನಿಂದ ನಾನು ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ರಾಶಿಗಳ ಸಹಜ ದೌರ್ಬಲ್ಯಗಳು, ಅಂದರೆ ನೆಗೆಟಿವ್ ಟ್ರೈಟ್ಸ್ ಆಫ್ ಝೋಡಿಯಾಕ್ಸ್ ಅಂತ. ಅಂದರೆ ಈಗ ಎಲ್ಲ ರಾಶಿಯವರಿಗೂ ಪಾಸಿಟಿವ್ಸು ಇರುತ್ತೆ, ನೆಗೆಟಿವ್ಸು ಇರುತ್ತೆ. ಸಹಜ ಗುಣ ಸ್ವಭಾವಗಳು ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ 12 ರಾಶಿಯವರಿಗೆ. ಸಹಜ ಗುಣ ಸ್ವಭಾವಗಳು ಪರ್ಸನಾಲಿಟಿ ಟ್ರೈಟ್ಸ್ ಬರುತ್ತೆ. ಪಾಸಿಟಿವ್ ಟ್ರೈಟ್ಸ್ ಅಂತ ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ, ಅದು ಸಪ್ರೇಟ್ ಸೀರೀಸ್ ನಾನು ಮಾಡ್ತೀನಿ. ನೆಗೆಟಿವ್ ಟ್ರೈಟ್ಸ್ ಅಂತಂದರೆ ಸ್ವಲ್ಪ ವೀಕ್ನೆಸಸ್, ಯಾವುದರಲ್ಲಿ ನೀವು ತುಂಬ ಓವರ್ ಎಂಥೂಸಿಯಾಸ್ಟಿಕ್ ಆಗಿರ್ತೀರಿ ಅಥವಾ ಅದೊಂದು ಬಿಹೇವಿಯರು ನಿಮ್ಮ ಎಲ್ಲ ಪಾಸಿಟಿವ್ಸ್ನು ಸ್ವಲ್ಪ ಡಲ್ ಮಾಡುತ್ತೆ ಅಥವಾ ಹೈಡ್ ಮಾಡುತ್ತೆ, ಅದನ್ನು ನೆಗೆಟಿವ್ ಟ್ರೈಟ್ಸ್ ಅಂತ ಕರಿತೀವಿ. ಆ ವಿಚಾರವಾಗಿ ಈಗ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ರಾಶಿಯವರಿಗೂ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಪರ್ಫೆಕ್ಟ್ ಆಗಿದ್ಬಿಡ್ತಾನೆ ಅಂತಂದರೆ ಅವನು ದೇವರಾಗ್ಬಿಡ್ತಾನೆ. ವಿಷ್ಣುವಿನ ಅವತಾರವಾದ ಶ್ರೀರಾಮಚಂದ್ರನ ಚಾರ್ಟ್ನ ನೀವು ಲೆಕ್ಕಕ್ಕೆ ತಗೊಂಡ್ರೂ ಹಿಸ್ಟ್ರಿ ಪ್ರಕಾರ ಇರೋದೇನು ಅಂತಂದರೆ, ರಾಮಚಂದ್ರರು ಹುಟ್ಟಿದಾಗ ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರು, ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರು ಅಂತ ಹೇಳ್ತಾರೆ. ಅಂದರೆ ಕುಜ ಮಕರ ರಾಶಿಯಲ್ಲಿ, ಸೂರ್ಯ ಮೇಷ ರಾಶಿಯಲ್ಲಿ, ಗುರು ಕಟಕ ರಾಶಿಯಲ್ಲಿ, ಚಂದ್ರ ವೃಷಭ ರಾಶಿಯಲ್ಲಿ ಇದ್ರು. ಸೊ ಪರ್ಫೆಕ್ಟ್ ಜಾತಕ ಅಂತ ಹೇಳ್ತಾರೆ. ಅಂಥವ್ರಿಗೇನೆ ವನವಾಸ ತಪ್ಪಿದ್ದಲ್ಲ, ಪಟ್ಟ ಕಷ್ಟ ಒಂದೊಂದಲ್ಲ. ಸೊ ಆ ದೇವರ ಅವತಾರಕ್ಕೆ ಅಷ್ಟು ಕಷ್ಟ ಆದರೆ ನಾವು ಮಾನವರು, ಮನುಷ್ಯರಿಗೆ ಎಷ್ಟು ತೊಂದರೆ ಇದ್ದೇ ಇರುತ್ತೆ. ಪರ್ಫೆಕ್ಟ್ ಆಗಿ ಯಾರು ಹುಟ್ಟಿರೋಲ್ಲ. ಫಾರ್ ಎಕ್ಸಾಂಪಲ್ ಮೇಷರಾಶಿಯವ್ರದ್ದು ತಗೊಳ್ಳಿ. ಮೇಷರಾಶಿ ಅಧಿಪತಿ ಬಂದು ಕುಜ. ಅವರು ಪ್ಯಾಷನೇಟ್ ಇರ್ತಾರೆ, ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಕರೇಜಿಯಸ್ ಆಗಿರ್ತಾರೆ. ಆದರೆ ನೆಗೆಟಿವ್ ಏನು, ಎಲ್ಲ ಟೈಮಲ್ಲೂ ಧೈರ್ಯ ಒಳ್ಳೇದಲ್ಲ. ಬಂಡ ಧೈರ್ಯ ಅಂತ ಅನ್ಸ್ಕೊಳುತ್ತೆ ಕೆಲವು ಟೈಮು. ತಲೆ ಗಟ್ಟಿ ಇದೆ ಅಂತ ಬಂಡೆ ಚಚ್ಕೊಳ್ಳೋದು ಒಳ್ಳೇದಲ್ಲ. ಸೊ ಆ ರೀತಿ ವಿಚಾರಗಳು ನೆಗೆಟಿವ್ ಟ್ರೇಟ್ಸ್ ಆಗುತ್ತೆ. ಅದು ಎಲ್ಲ ರಾಶಿಗಳಿಗೂ ಇರುತ್ತೆ. ಈ ಸೀರೀಸ್ನಲ್ಲಿ ನಾನು ಪ್ರತಿಯೊಂದು ರಾಶಿಯ ನೆಗೆಟಿವ್ ಟ್ರೈಟ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ. ನೆಗೆಟಿವ್ ಟ್ರೈಟ್ಸ್ನ ನೀವು ಆದಷ್ಟು ಸಾಲ್ವ್ ಮಾಡಿಕೊಂಡ್ರೆ ಮತ್ತು ಆ ಒಂದು ಓವರ್ ಆಕ್ಟಿಂಗ್ ಬಿಹೇವಿಯರ್ ಅಥವಾ ಓವರ್ ಆಕ್ಟಿಂಗ್ ಟ್ರೈಟ್ಸ್ನ ನೀವು ಸ್ಟಾಪ್ ಮಾಡ್ತಾ ಬಂದರೆ, ಇಗ್ನೋರ್ ಮಾಡ್ತಾ ಬಂದರೆ, ಆವಾಗ ನೀವು ಸಕ್ಸಸ್ ಕಡೆಗೆ ಜಾಸ್ತಿ ಹತ್ತಿರ ಆಗ್ತೀರಾ. ನಿಮ್ಮ ಜೀವನದ ಪರ್ಪಸ್ ಕಡೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮನುಷ್ಯನ ಜೀವನವೇ ಆ ರೀತಿ ಇರುತ್ತೆ. ಎಲ್ಲ ಕುಂದುಕೊರತೆಗಳನ್ನು ಸರಿ ಮಾಡಿಕೊಂಡು ಮುಂದುವರೆದಾಗ ಮಾತ್ರ ನಿಮ್ಮ ಜೀವನದ ಒಂದು ಪರ್ಪಸ್, ಉದ್ದೇಶ ನೆರವೇರುವಂಥದ್ದು. ಸೊ ಈ ವಿಡಿಯೋ ಅದಕ್ಕೆ ತುಂಬ ಉಪಯೋಗ ಆಗತ್ತೆ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನು ಅಂತಂದರೆ, ದಯವಿಟ್ಟು ಸಹಜ ಗುಣ ಸ್ವಭಾವಗಳು ಯಾರಾದರೂ ನೋಡಿಲ್ಲ ಅಂದರೆ ನೋಡಿಬಿಟ್ಟು ನಂತರ ಈ ವಿಡಿಯೋ ನೋಡಿ. ಸಹಜ ಗುಣ ಸ್ವಭಾವಗಳು ತಿಳ್ಕೊಂಡ ನಂತರ ನಿಮಗೆ ಈ ಟ್ರೈಟ್ಸ್ ಯಾಕೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆಯಿತಾ? ನೋಡಿದರೆ ಆಲ್ರೆಡಿ, ಸೊ ಯು ಕ್ಯಾನ್ ಹ್ಯಾಪಿಲಿ ಗೋ ಥ್ರೂ ದಿಸ್ ವಿಡಿಯೋ. ಆಯಿತಾ? ಈಗ ಮೇಷರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೇಷರಾಶಿ ಕಾಲಪುರುಷ ಕುಂಡಳಿಯಲ್ಲಿ ಮೊದಲನೇ ರಾಶಿ. ಅದರ ಜೊತೆಗೆ ಅದರ ಅಧಿಪತಿ ಬಂದು ಕುಜ. ಸೊ ಪ್ಯಾಷನೇಟ್ ಆಗಿರೋದು, ಅಂದರೆ ಆತ್ಮವಿಶ್ವಾಸ ಹೆಚ್ಚಿರುವಂಥದ್ದು, ಸ್ವಲ್ಪ ಸಿಟ್ಟಿರುವಂಥದ್ದು ಇವರಿಗೆ ಸಹಜ ಗುಣ ಸ್ವಭಾವಗಳಿರುತ್ತೆ. ಇನ್ನೂ ಡೀಟೇಲ್ ಆಗಬೇಕು ಅಂತಂದರೆ ಸಹಜ ಗುಣ ಸ್ವಭಾವಗಳ ವಿಡಿಯೋನ ನೋಡಿ. ಮೇಷರಾಶಿಯ ಮೊದಲನೇ ದೌರ್ಬಲ್ಯ ಅಥವಾ ನೆಗೆಟಿವ್ ಟ್ರೈಟ್ ಏನು ಅಂತಂದರೆ, ಅವರು ಸೆಲ್ಫಿಶ್, ಅಂದರೆ ಸ್ವಾರ್ಥಿಗಳು. ನನಗೆ ಎಲ್ಲ ಬೇಕು, ಎಲ್ಲ ಅಧಿಕಾರನೂ ನನಗೆ ಬೇಕು, ಎಲ್ಲ ದುಡ್ಡು ನನಗೆ ಬೇಕು, ನಾನೇ ಅಥಾರಿಟೇಟಿವ್ ಆಗಿರಬೇಕು, ನನ್ನ ಮಾತೇ ನಡಿಬೇಕು, ನಾನು ಹೇಳಿದ ಮಾತನ್ನು ಯಾರೂ ಮೀರಬಾರ್ದು ಅನ್ನೋ ರೀತಿ ಅವರಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕೆ ಅಂತಂದರೆ ಕುಜನ ಅಧಿಪತ್ಯ ಇರೋ ಕಾರಣ ಇವರು ಸ್ವಲ್ಪ ಅಗ್ರೆಸಿವ್ ಜಾಸ್ತಿ. ಅದು ಯಾವಾಗ ಆ ಅಗ್ರೆಷನ್ನು ಮತ್ತು ಅತಿಯಾದ ಆತ್ಮವಿಶ್ವಾಸ ಇನ್ನಷ್ಟು ಜಾಸ್ತಿ ಆಗುತ್ತೆ, ಆವಾಗ ಇವರು ಸ್ವಲ್ಪ ಸ್ವಾರ್ಥಿಗಳಾಗೋದು ಹೆಚ್ಚು. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಜೀವನದಲ್ಲಿ ಸ್ವಾರ್ಥ ಇಲ್ಲದಿದ್ದರೆ ಏನನ್ನು ಸಾಧಿಸೋಕ್ಕಾಗಲ್ಲ. ನಮ್ಮ ವಸ್ತುಗಳು, ಅಂದರೆ ನಮಗೆ ಸೇರಬೇಕಿರುವ ವಸ್ತುಗಳ ಬಗ್ಗೆ ಸ್ವಾರ್ಥ ಇರಲೇಬೇಕು. ಆದರೆ ಬೇರೆಯವರಿಗೆ ಸೇರುವ ವಸ್ತುಗಳು ಆಗಲಿ, ಹಣ ಆಗಲಿ, ಅದ್ರ ಬಗ್ಗೆ ಸ್ವಾರ್ಥ ಇರಬಾರ್ದು. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ದೌರ್ಬಲ್ಯ ಯಾವುದು ಮೇಷರಾಶಿಯವರಿಗೆ ಅಂತಂದರೆ, ಅವರು ಇಂಪಲ್ಸಿವ್ ನೇಚರ್ ಇರುತ್ತೆ. ಅಂದರೆ ಸಡನ್ ಆಗಿ ರೆಸ್ಪಾಂಡ್ ಮಾಡಿಬಿಡೋದು. ಯಾರೋ ಇವಾಗ ಎಷ್ಟೋ ದಿನ ಆದಮೇಲೆ ಭೇಟಿಯಾದ್ರು ಅಂತ ಅಂದ್ಬಿಟ್ಟು ಏನೋ ಅಂತ ಸ್ವಲ್ಪ ಭುಜಕ್ಕೋ ಏನೋ ಸ್ವಲ್ಪ ಜೋರಾಗಿ ಹೊಡೆದ್ಬಿಟ್ರೆ, ಇವ್ರು ಗೇಟ್ ಆಗಿಬಿಟ್ರೆ ಪಟ್ಟಂತ ಹೊಡೆದೇ ಬಿಡ್ತಾರೆ ಇವರು ಅವ್ರ ಕಪಾಳಕ್ಕೆ. ಅಷ್ಟು ಹಠಾತ್ತಾಗಿ ರೆಸ್ಪಾಂಡ್ ಮಾಡಿಬಿಡ್ತಾರೆ ಅವ್ರಿಗೆ.
ಇದು ಅದೊಂದೇ ಸಿಚುವೇಶನ್ ಅಂತಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ಅಧಿಕಾರಿ ಅಂತಾನೆ ತಿಳ್ಕೊಳ್ಳಿ, ಇವ್ ನಾರ್ಮಲ್ ಪರ್ಸನ್, ಒಬ್ಬ ಸಿವಿಲಿಯನ್ ಇರ್ತಾನೆ, ಒಬ್ಬ ಪೊಲೀಸ್ ಅಧಿಕಾರಿ ಬಂದ್ಬಿಟ್ಟು ಏನೋ ಒಂದು ತುಂಬಾ ರ್ಯಾಶ್ ಆಗಿ ಅವ್ನು ಬಿಹೇವ್ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಅವನ ಅಧಿಕಾರಿ, ನಾನು ಅವನ ಮೇಲೆ ಕೈ ಮಾಡಬಾರ್ದು ಅನ್ನೋದೇ ಇರಲ್ಲ, ಇವರಿಗೆ ಹೊಡೆದೇ ಬಿಡ್ತಾರೆ ಪಟ್ ಅಂತ. ಆ ರೀತಿ ರ್ಯಾಶ್ ಆಗಿ ಹೇಸ್ಟಿಯಾಗಿ ಡಿಸಿಷನ್ ತಗೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಒಂದು ನೆಗೆಟಿವ್ ಟ್ರೈಟ್, ದೌರ್ಬಲ್ಯ ಇವರಿಗೆ. ಸೊ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಏನೇ ಒಂದು ಸಿಚುವೇಶನ್ ಎದುರಾದ್ರೂ 2 ಸೆಕೆಂಡ್ ಪಾಸ್ ಮಾಡ್ಕೊಂಡು ನಿಮ್ಮನ್ನೇ 2 ಸೆಕೆಂಡ್ ಶಾಂತವಾಗಿ ಏನು ಆಗಿಲ್ವೇನೋ ಅನ್ನೋ ತರ ಸುಮ್ಮನೆ ಇದ್ದು ಆಮೇಲೆ ರೆಸ್ಪಾಂಡ್ ಮಾಡೋದು ಕಲ್ತ್ಕೊಳ್ಳಿ. ಆ ಇಂಪಲ್ಸಿವ್ನೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ನೆಕ್ಸ್ಟ್ ದೌರ್ಬಲ್ಯ ಏನು ಅಂತಂದ್ರೆ ಅಗ್ರೆಷನ್, ಒಂದು ಆಕ್ರಮಣಶೀಲತೆ ಅಂತ ಕರೀತಾರೆ ಕನ್ನಡದಲ್ಲಿ. ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿಬಿಡ್ತಾರೆ ಇವರು. ಸೊ ಒಬ್ಬ ಅಧಿಕಾರಿ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ, ಪೊಲೀಸ್ ಅಧಿಕಾರಿ. ಪೊಲೀಸ್ ಅಂತಾನೆ ಏನಕ್ಕೆ ಎಕ್ಸಾಂಪಲ್ ತಗೋತೀನಿ ಅಂತಂದ್ರೆ, ಕುಜಾರ್ ಅಧಿಪತಿ ಇರುವ ಮೇಷರಾಶಿಗೆ ಬೆಸ್ಟ್ ಸೂಟೆಡ್ ಜಾಬ್ ಬಂದ್ಬಿಟ್ಟು ಪೊಲೀಸ್ ಅಥವಾ ಒಂದು ಆರ್ಮಿ, ಈ ತರ ಒಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಅಂತ ನಾನು ಸಹಜ ಗುಣ ಸ್ವಭಾವಗಳಲ್ಲೂ ಹೇಳಿದ್ದೀನಿ. ಆ ಕಾರಣದಿಂದ ಪೊಲೀಸ್ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಇವರೊಂದು ಅಧಿಕಾರಿ ಇರ್ತಾರೆ, ಬಂದು ಇವ್ರಿಗೆ ಎಷ್ಟು ಅಗ್ರೆಸಿವ್ ಇರ್ತಾರೆ ಇವರು ಅಂತಂದ್ರೆ, ಯಾರೋ ಒಂದು ಕಂಪ್ಲೇಂಟ್ ಮಾಡಿದ್ರು ಒಬ್ಬರ ಮೇಲೆ ಅಂತಂದ್ರೆ ಅದು ನಿಜವೋ ಸುಳ್ಳು ಅಂತಾನು ಕೇಳೋದಿಲ್ಲ. ಇಂಪಲ್ಸಿವ್ ಆಗಿ ಲಾಸ್ಟ್ ದೌರ್ಬಲ್ಯದಂತೆ ಅವ್ರು ಇಂಪಲ್ಸಿವ್ ಆಗಿ ಇವ್ರಿಗೆ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ಬಿಡ್ತಾರೆ. ಏನ್ ನಿನ್ನ ಹತ್ರ ನಾನು ಕೇಳಿಸ್ಕೊಳ್ಳೋದು, ಸ್ವಲ್ಪ ಸಾವಧಾನ ಕಮ್ಮಿ ಇರುತ್ತೆ, ಅಗ್ರೆಸಿವ್ ಆಗಿದ್ಬಿಡ್ತಾರೆ ಆ ಟೈಮಲ್ಲಿ. ಯಾರು ಏನು ಅಂತ ಕೇರ್ ಮಾಡೋದಿಲ್ಲ. ಆ ಅಗ್ರೆಷನ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಎಲ್ಲ ಸಿಚುವೇಶನ್ ಅಲ್ಲೂ ಅಗ್ರೆಷನ್ ಒಳ್ಳೇದಲ್ಲ. ಯಾರಾದ್ರೂ ಒಂದು ಚೈನ್ ಸ್ನ್ಯಾಚ್ ಮಾಡ್ಕೊಂಡು ಹೋಗ್ತಿರುವಾಗ ಅಗ್ರೆಷನ್ ನೆಸೆಸರಿ, ನೀವು ತಕ್ಷಣ ಆಕ್ಷನ್ ತಗೋಬೇಕು, ಓಡೋಗಿ ಹಿಡಿಬೇಕು. ಆದ್ರೆ ಕೆಲವು ಸಿಚುವೇಶನ್ಗಳಲ್ಲಿ ಅಗ್ರೆಷನ್ ಅವಶ್ಯಕತೆ ಇರೋದಿಲ್ಲ. ಅಂತ ಟೈಮಲ್ಲಿ ಯೋಚನೆ ಮಾಡಿ ಅದನ್ನು ಉಪಯೋಗಿಸ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಿ ನಂತರ ಮುಂದುವರಿಯೋದು ಉತ್ತಮ. ಇನ್ನು ನೆಕ್ಸ್ಟ್ ದೌರ್ಬಲ್ಯ ಯಾವುದು ಮೇಷರಾಶಿಯವ್ರದ್ದು ಅಂತಂದ್ರೆ ಆರೋಗೆಂಟ್ ಬಿಹೇವಿಯರ್, ದುರಹಂಕಾರ. ಆಯ್ತಾ, ನಾನು ಹೇಳಿದ್ದು ಸರಿ, ನಾನು ಹೇಳಿದ್ದು ಕರೆಕ್ಟ್ ಆಗೇ ಇರುತ್ತ್ರಿ. ಇದು ಸಾಮಾನ್ಯವಾಗಿ ಪೊಲೀಸ್ ಅವರ ಬಿಹೇವಿಯರ್ ನೀವು ನೋಡಿರ್ತೀರಾ. ನೀವೇನೋ ಒಂದು ಹೇಳಕ್ ಹೋದ್ರೆ, ನೀವೇನು ಹೇಳೋ ಅವಶ್ಯಕತೆ ಇಲ್ರಿ, ನಮಗ್ ಗೊತ್ತಿದೆ ರೀ, ಅದು ನೀವ್ ಹೇಳೋದು ಬರ್ಕೊಟ್ಟು ಹೋಗ್ರಿ ಅನ್ನೋ ರೀತಿ ಇರುತ್ತಲ್ಲ, ಆ ದುರಹಂಕಾರ ಅದು ತಪ್ಪು, ಅದು ಬೇಡ, ಅದು ನಿಮಗೆ ಒಂದು ದೌರ್ಬಲ್ಯ ಅಂತಾನೆ ಹೇಳ್ತೀನಿ. ಸೊ ಅದನ್ನ ಆದಷ್ಟು ಸಾವಧಾನವಾಗಿ ಎದುರುಗಡೆ ಇರೋ ವ್ಯಕ್ತಿ ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದು. ನಿಮಗೆ ಎಷ್ಟೇ ಆತರ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆತರ ಹೇಳಿದವ್ರು ಎಲ್ಲವೂ ನಿಮಗೆ ನೆಗೆಟಿವ್ ಆಗಿ ಕಂಡಿರ್ಬೋದು, ಪ್ರೂವ್ ಆಗಿರ್ಬೋದು. ಬಟ್ ಸ್ಟಿಲ್ ಯಾರೋ ಒಬ್ರು ಹೊಸಬ್ರು ಅದನ್ನ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ನೀವು ಜಡ್ಜ್ಮೆಂಟಲ್ ಆಗಿ ದುರಹಂಕಾರದಿಂದ ವರ್ತಿಸೋದು ಸರಿ ಇರೋಲ್ಲ. ಅದನ್ನ ಸರಿಯಾಗಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಟ್ರೈಟ್ ಯಾವುದು ಇವರಿಗೆ ಅಂತಂದ್ರೆ ಇಂಪೇಷಂಟ್, ಅಂದ್ರೆ ತಾಳ್ಮೆ ಇಲ್ಲದಂತೆ ವರ್ತಿಸುವುದು, ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡೋದು. ಅದು ಇಂಪಲ್ಸಿವ್ನೆಸ್ ಅಂತಾನು ಹೇಳಿದೀನಿ. ಆದ್ರೆ ತಾಳ್ಮೆ ಅಂತಂದ್ರೆ ತಾಳ್ಮೆ ತಗೊಳ್ಳೋಂತ ಚಾನ್ಸಸ್ ಇದ್ರು ಅವ್ರು ತಗೊಳ್ಳಲ್ಲ. ಪಟ್ ಅಂತ ರಿಯಾಕ್ಟ್ ಮಾಡೋ ಸಿಚುವೇಶನ್ಸ್ ಇರುತ್ತೆ, ಬಟ್ ಟೈಮ್ ಇರುತ್ತೆ. ಬಟ್ ಸ್ಟಿಲ್ ಅವರು ಒಂದು ತಾಳ್ಮೆ ಇಲ್ಲದೆ ಒಂದು ಆತರವಾಗಿ ತೀರ್ಮಾನ ಮಾಡೋದು, ಆತರವಾಗಿ ಏನಾದ್ರೂ ಒಂದು ಕೆಲಸಗಳ ಕಾರ್ಯಗಳು ಮಾಡೋದು, ಇದನ್ನು ಮಾಡೋದು ಜಾಸ್ತಿ ಮೇಷರಾಶಿಯವರು ಕುಜನ ಒಂದು ಎಫೆಕ್ಟ್ ಇಂದ. ಸೊ ಅದನ್ನು ಕಮ್ಮಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ದೌರ್ಬಲ್ಯ ಯಾವುದು ಅಂತಂದ್ರೆ ಮೇಷರಾಶಿಯವರಿಗೆ ಜಲಸಿ, ಹೊಟ್ಟೆ ಕಿಚ್ಚು. ಮೊದಲನೇ ಟ್ರೀಟ್ ಅಲ್ಲೇ ನಾನು ಹೇಳಿದೆ ಅವರು ಸ್ವಾರ್ಥಿಗಳು ಅಂತ. ಸ್ವಾರ್ಥ ನಮ್ಮ ಪದಾರ್ಥಗಳಿಗಿರ್ಬೇಕು, ನಮ್ಮ ವಸ್ತುಗಳಿರ್ಬೇಕು, ನಮ್ಮ ದುಡ್ಡಿಗಿರ್ಬೇಕು, ಬೇರೆಯವ್ರದಕ್ಕೆ ಬೇಡ ಅಂತ ಹೇಳಿದ್ನಲ್ಲ. ಬಟ್ ಅದಿತ್ತು ಅಂತಂದ್ರೆ ಏನಾಗತ್ತೆ, ಯಾರೋ ಒಬ್ಬ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋದು ನಮ್ಗೆ ಹೊಟ್ಟೆ ಕಿಚ್ಚಾಗತ್ತೆ. ನಾನು ದುಡಿದೇ ಇರೋ ಅಷ್ಟು ದುಡ್ಡು ಅವ್ನು ದುಡಿದ್ಬಿಟ್ನಲ್ಲ, ನನಗೆ ಸಿಗದೇ ಇರೋ ಹುಡುಗಿ ಅವ್ನು ಮದುವೆ ಆಗ್ಬಿಟ್ನಲ್ಲ. ಈ ರೀತಿ ಹೊಟ್ಟೆ ಕಿಚ್ಚು ಬರುವುದು ಸಹಜ. ಯಾಕೆ ಅಂತಂದ್ರೆ ಇವರಲ್ಲಿ ಸ್ವಾರ್ಥ ಗುಣ ಜಾಸ್ತಿನೇ ಇರ್ತದೆ. ಎಲ್ಲ ನನಗೆ ಬೇಕು, ಐ ಆಮ್ ದ ಮೋಸ್ಟ್ ಡಿಸರ್ವಿಂಗ್, ನಾನೇ ಅರ್ಹತೆ ಇರುವಂತ ವ್ಯಕ್ತಿ ಅನ್ನೋದು ಫೀಲಿಂಗ್ ಇವ್ರಿಗಿರುತ್ತೆ. ಆ ಕಾರಣದಿಂದ ಹೊಟ್ಟೆ ಕಿಚ್ಚು ಪಡುವುದು ಹೆಚ್ಚು. ಇನ್ನು ನಿಮ್ಮ ಜಾತಕದಲ್ಲಿ ಕುಜ ಏನಾದ್ರೂ ಬ್ಯಾಡ್ ಪೊಸಿಷನ್ ಅಲ್ಲಿ ಕೂತಿದ್ದು ಅಥವಾ ರಾಹು ಅಥವಾ ಕೇತು ಜೊತೆ ಇದ್ರೆ ಕೊಲೆ ಮಾಡಕ್ಕೂ ಹೆಸಲ್ಲ ಹೊಟ್ಟೆ ಕಿಚ್ಚಿಗೆ, ಆ ಮಟ್ಟಕ್ಕೆ ಹೋಗ್ತಾರೆ. ಸೊ ಅದು ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ದೌರ್ಬಲ್ಯ ಯಾವುದು ಮೇಷರಾಶಿಯವರು ಅಂತಂದ್ರೆ ಸಿಟ್ಟು ಮಾಡ್ಕೊಳ್ಳೋದು. ಮೂಗಿನ ತುದಿಲೇ ಇರುತ್ತಪ್ಪ ಸಿಟ್ಟು ಇವರಿಗೆ. ಶಾರ್ಟ್ ಟೆಂಪರ್ಡ್ ಪೀಪಲ್ ಎಲ್ಲರೂ ಒಂದು ಮೇಷರಾಶಿ ಆಗಿರ್ತದೆ, ಇಲ್ಲ ಕುಜ ಮೇಷರಾಶಿಲಿ ಇರ್ತಾನೆ, ಇಲ್ಲ ಕುಜ ಉಚ್ಚನಾಗಿರ್ತಾನೆ, ಕುಜ ಸೂರ್ಯ ಒಂದಾಗಿರ್ತಾರೆ. ಇಂಥ ಕಾಂಬಿನೇಷನ್ ಅಲ್ಲೇ ಇರುತ್ತೆ. ಕೋಪಕ್ಕೆ ಇವರೇ ಕಾರಕ. ಮತ್ತು ಕುಜ ರಾಹುನು ಇದ್ರು ಅಷ್ಟೇ, ಅದು ಎಕ್ಸ್ಟ್ರೀಮು, ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಕ್ಸ್ಪ್ಲೋಸಿವ್ ರಿಯಾಕ್ಷನ್. ಅವ್ರು ಮಾತೇ ಆಡೋದಿಲ್ಲ, ಫಸ್ಟ್ ಕೈಯೇ ಬೆಳೆಸ್ತಾರೆ, ಅಷ್ಟು ಕೋಪ ಇರುತ್ತೆ ಅವರಿಗೆ. ಸೊ ಇವರು ಬೇಗ ಶಾರ್ಟ್ ಟೆಂಪರ್ಡ್ ಆಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಬಿ.ಪಿ ಪೇಷಂಟ್ ಅಂದ್ರೆ ಬಿ.ಪಿ ಪೇಷಂಟ್ ಅಂತಲ್ಲ, ಬಿ.ಪಿ ಕ್ಯಾಟಗರಿ ಇವರು ಯಾವಾಗ್ಲೂ ಬ್ಲಡ್ ಪ್ರೆಷರ್ ಏರ್ತಾನೆ ಇರುತ್ತೆ. ಸೊ ಪೊಲೀಸ್ ಅವ್ರಿಗೆ ನೀವು ನಾರ್ಮಲ್ ಆಗಿ ನೋಡ್ಬೋದು, ಪೊಲೀಸ್ ಮತ್ತೆ ಎಕ್ಸಾಂಪಲ್ ತಗೋತಿದ್ದೀನಿ ಅಂತ. ನೀವು 1-2 ಕ್ವಶನ್ ಕೇಳ್ಬಿಡಿ, ಪೊಲೀಸ್ನವ್ರಿಗೆ ಟ್ರಿಗರ್ ಆಗ್ಬಿಡ್ತಾರೆ. ಅವರು ಎನ್ವಿರಾನ್ಮೆಂಟ್ ಹಂಗೆ ಇರುತ್ತೆ, ಅವರ ಕ್ವಾಲಿಟೀಸು ಹಂಗೆ ಇರುತ್ತೆ. ಅದೇ ಸಿಮಿಲರ್ ಕ್ವಾಲಿಟೀಸ್ನ ನೀವು ಮೇಷರಾಶಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೋಪ ಒಳ್ಳೇದು ಇಲ್ಲ ಅಂತಲ್ಲ, ನ್ಯಾಯವಾಗಿರೋರು ಕೋಪ ಮಾಡ್ಕೊಳ್ಳೋದು ಸಹಜ. ಈಗಿನ ಸೊಸೈಟಿನಲ್ಲಿ
ಸಮಾಜದಲ್ಲಿ ನಾವು ನ್ಯಾಯವಾಗಿದ್ರೆ ಪ್ರತಿದಿನ ನಮಗೆ ಸಿಟ್ಟು ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಮಾಡ್ತಿರೋದೆಲ್ಲ ಲಾ ಬ್ರೇಕಿಂಗ್ ಮಾಡ್ತಾನೆ ಇರ್ತಾರೆ ಜನ, ಅವ್ರ ಸ್ವಾರ್ಥಕ್ಕೆ ಏನೋ ಇನ್ನೊಂದು ಮಾಡ್ತಿರ್ತಾರೆ. ಅವಾಗ ಕೋಪ ಮಾಡೋದು ನಾರ್ಮಲ್ ಆಗತ್ತೆ. ಬಟ್ ಸ್ಟಿಲ್ ಕೋಪ ನಿಮ್ಮ ಆರೋಗ್ಯಕ್ಕೂ ಕೆಟ್ಟದ್ದು. ಆ ಕಾರಣದಿಂದ ಸ್ವಲ್ಪ ಕಂಟ್ರೋಲ್ ಇದ್ರೆ ತುಂಬಾ ಒಳ್ಳೇದು. ಇನ್ನು ನೆಕ್ಸ್ಟ್ ನೆಗೆಟಿವ್ ಟ್ರೈಟ್, ದೌರ್ಬಲ್ಯ ಏನು ಅಂತಂದ್ರೆ ಇವರು ತುಂಬಾ ಡಿಮ್ಯಾಂಡಿಂಗು. ನಾನು ಹೇಳಿದ್ ಮಾಡ್ಬೇಕಷ್ಟೇ, ಇವತ್ತು ಆ ರಿಪೋರ್ಟ್ ಬರಬೇಕು, ನನಗೆ ಬೇಕು ತಂದ್ಕೊಡಷ್ಟೇ, ನೀನ್ ಏನ್ ಮಾಡ್ಕೋತೀಯ, ನನ್ಗೆ ಅದೆಲ್ಲ ಬೇಕಾಗಿಲ್ಲ. ಇವ್ರೇನ ಫೈನಾನ್ಸ್ ಕೊಟ್ಟಿದ್ರೆ ಆ ವ್ಯಕ್ತಿ ಹತ್ರ ಅವ್ರು ಡೈರೆಕ್ಟ್ ಆಗಿ ಹಿಂಗೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನೀನ್ ಪ್ರಾಣ ಒತ್ತೆ ಇಟ್ಟು ತಂದ್ಕೊಡ್ತೀನಿ, ನನಗೆ ಬೇಕಾಗಿಲ್ಲ, ನನಗೆ ಈ ಸಾಯಂಕಾಲ ಇಷ್ಟು ಅಮೌಂಟ್ ಬರ್ಬೇಕಷ್ಟೇ, ತಂದ್ಕೊಡು ಅಷ್ಟೇ. ಈ ರೀತಿ ಡಿಮ್ಯಾಂಡಿಂಗ್ ಆಗಿರ್ತಾರೆ ಅವರು. ಸೊ ಅದು ಎಲ್ಲಾ ಸಿಚುವೇಶನ್ ಒಳ್ಳೇದಲ್ಲ, ಕೆಲವು ಸಿಚುವೇಶನ್ ಒಳ್ಳೇದೇ. ಯಾಕೆ ಅಂತಂದ್ರೆ ಒಬ್ಬ ಅಧಿಕಾರಿ ಒಂದು ನ್ಯಾಯ ಕೊಡಿಸ್ಬೇಕು ಸಂತ್ರಸ್ತರಿಗೆ ಅಂತಂದ್ರೆ ಡಿಮ್ಯಾಂಡಿಂಗ್ ಆಗಿ ಇರಲೇಬೇಕು, ಆಯ್ತಾ. ಸೊ ಆ ಕಾರಣದಿಂದ ಪಾಸಿಟಿವ್ ಇದೆ ಅದರಿಂದ. ಬಟ್ ಎಲ್ಲಾ ಟೈಮಲ್ಲೂ ಡಿಮ್ಯಾಂಡಿಂಗ್ ಒಳ್ಳೇದಲ್ಲ. ಸೊ ಎಲ್ಲಾ ಟೈಮಲ್ಲಿ ಅವಶ್ಯಕತೆ ಇಲ್ದಿರೋ ಸಮಯದಲ್ಲಿ ಎಸ್ಪೆಷಲಿ ಮಾಡಬೇಡಿ. ಇನ್ನು ನೆಕ್ಸ್ಟ್ ದೌರ್ಬಲ್ಯ ಏನು ಅಂತಂದ್ರೆ ಇವರು ಹಾಟ್ ಟೆಂಪರ್ಡ್ ಪೀಪಲ್. ಅಂದ್ರೆ ಯಾವಾಗಲೂ ಸ್ಟ್ರೆಸ್ಡ್ ಆಗೇ ಇರ್ತಾರೆ, ಯಾವಾಗಲೂ ಟೆನ್ಷನ್ ಅಲ್ಲೇ ಇರ್ತಾರೆ, ಬಿಸಿ ಬಿಸಿಯಾಗೇ ಓಡಾಡ್ತಾ ಇರ್ತಾರೆ. ಮನೆ ಊಟಕ್ಕೆ ಬಂದ್ರು ಆಯ್ತಾ ಅಡ್ಗೆ ಆಯ್ತಾ, ಏನ್ ಇಷ್ಟೊತ್ತಾಯ್ತು ಇನ್ನೂ ಆಗಿಲ್ಲ ಯಾಕೆ, ಈ ರೀತಿ ಒಂದು ಟೆಂಪರ್ ಆಗಿರ್ತಾರೋ, ಸಮಾಧಾನವಾಗಿ ಇರೋದೇ ಇಲ್ಲ. ಅದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಅದು ಆರೋಗ್ಯದ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಮತ್ತು ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ ಯಾವಾಗಲೂ ಆ ಥರ ಇದ್ರೆ. ಮತ್ತು ಇನ್ನಷ್ಟು ಟೆನ್ಷನ್ಸ್ ಆಗುತ್ತೆ, ನೆಗೆಟಿವ್ ಸೈಡು ಪೆಸಿಮಿಸಮ್ ಎಲ್ಲ ಬೆಳೆಯೋಕೆ ಹೋಗುತ್ತೆ. ಸೊ ಅದನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇನ್ನು ನೆಕ್ಸ್ಟ್ ದೌರ್ಬಲ್ಯ ಏನು ಅಂತಂದ್ರೆ ಇವರು ಹೆಡ್ ಸ್ಟ್ರಾಂಗ್, ಅಂದ್ರೆ ಬಂಡ ಧೈರ್ಯ ಜಾಸ್ತಿ. ಬುರುಡೆ ಗಟ್ಟಿ ಇದೆ ಅಂತ ಬಂಡೆಗೆ ಕುದ್ಕೊಳ್ಳೋದು ಸರಿಯಲ್ಲ. ಹೆಡ್ ಸ್ಟ್ರಾಂಗ್ ಬಿಹೇವಿಯರ್ ಇರಬೇಕು, ಎಲ್ಲರಿಗೂ ಬೇಕು, ಎಸ್ಪೆಷಲಿ ಅಧಿಕಾರಿಗಳಿಗೆ ಬೇಕೇ ಬೇಕು. ಆದರೆ ಎಲ್ಲ ವಿಚಾರದಲ್ಲೂ ಅಲ್ಲ. ನಾನೊಬ್ಬ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಗನ್ ಹಿಡ್ಕೊಂಡಿದ್ರು ನಾನು ಹೋಗಿ ಫೈಟ್ ಮಾಡ್ತೀನಿ ಅನ್ನೋದು ಮೂರ್ಖತನ. ಅವರು ಶೂಟ್ ಮಾಡ್ತಾರೆ ಅಲ್ವಾ. ಸೊ ಪ್ರಿಪೇರ್ ಆಗಿರಬೇಕು. ಪ್ರಿಪೇರ್ ಆಗದೆ ಹೆಡ್ ಸ್ಟ್ರಾಂಗ್ ಆಗೋದು, ಬಂಡ ಧೈರ್ಯ ಮಾಡೋದು ತಪ್ಪಾಗುತ್ತೆ. ಅದೇ ಒಬ್ಬ ರಾಜಕಾರಣಿನೇ ಇರ್ಲಿ, ಸಂತ್ರಸ್ತಗೆ ನಾನು ನ್ಯಾಯ ಕೊಡಿಸ್ತೀನಿ ಅನ್ನೋದು ಬಂಡ ಧೈರ್ಯ, ಅದು ಬೇರೆ, ಅದು ಇರಬೇಕು ಅಧಿಕಾರಿಗಳಿಗೆ. ನಾನೀಗ ಅಲ್ಲಿ ಹೋದ್ರೆ ನಾನು ಕೊಲೆನೇ ಆಗೋಗ್ತೀನಿ ಅಂತಂದ್ರೆ ಬಂಡ ಧೈರ್ಯ ಮಾಡೋದ್ರೆ ಅದು ದಡ್ಡತನ ಆಗತ್ತೆ. ಸೊ ಆ ಬಂಡ ಧೈರ್ಯ ಬೇಡ. ಕ್ಯಾಲ್ಕುಲೇಟೆಡ್ ಹೆಡ್ ಸ್ಟ್ರಾಂಗ್ ಬಿಹೇವಿಯರ್ ಇದ್ರೆ ತುಂಬಾ ಒಳ್ಳೇದು. ಈ ರೀತಿ ಬಂಡ ಧೈರ್ಯ, ಬುರುಡೆ ಗಟ್ಟಿ ಇದೆ ಅಂತ ಬಂಡೆ ಚಚ್ಕೊಳ್ಳೋದು ಅದು ಬೇಡ, ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೆಗೆಟಿವ್ ಟ್ರೈಟ್ ದೌರ್ಬಲ್ಯ ಏನು ಅಂತಂದ್ರೆ ಇವರು ಸ್ವಲ್ಪ ರೆಕ್ಲೆಸ್ ಬಿಹೇವಿಯರ್ ಜಾಸ್ತಿ. ಅಂದ್ರೆ ಜಾಗರೂಕತೆ ಕಮ್ಮಿ, ಅಜಾಗರೂಕತೆ ಇಟ್ಕೊಳ್ಳುವಂಥದ್ದು ಜಾಸ್ತಿ ಈ ಮೇಷರಾಶಿಯವರು. ಯಾಕೆ ಅಂತಂದ್ರೆ ಅವರು ಫಸ್ಟ್ ಆಫ್ ಆಲ್ ಇಂಪಲ್ಸಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಬೇಗ ತಕ್ಷಣ ಪಟ್ಟಂತ ರಿಯಾಕ್ಟ್ ಮಾಡ್ತಾರೆ. ಸಿಟ್ಟಿದೆ, ಅದೆಲ್ಲವೂ ನಾನು ಹೇಳಿದ್ದೀನಿ ನೆಗೆಟಿವ್ ಅಲ್ಲಿ. ಸೊ ಅದೆಲ್ಲಕ್ಕೂ ಇದು ಒಂದು ರಿಸಲ್ಟ್. ಜಾಗರೂಕತೆ ಇಲ್ಲದೆ ಇರೋ ವರ್ತಿಸೋದು ಮೇಷರಾಶಿಯವರಿಗೆ ಒಂದು ದೌರ್ಬಲ್ಯ. ಸೊ ಜಾಗರೂಕತೆ ಅತಿ ಮುಖ್ಯ. ಅಜಾಗರೂಕರಾಗಿ ವರ್ತಿಸಬೇಡಿ. ಅದೇನಾದ್ರೂ ನಿಮಗಿದ್ರೆ ಆ ತರ ನೆಗೆಟಿವ್ ಆದಷ್ಟು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನು ನೆಕ್ಸ್ಟ್ ನೆಗೆಟಿವ್ ದೌರ್ಬಲ್ಯ ಏನು ಅಂತಂದ್ರೆ ಇವರಿಗಿರೋಂಥದ್ದು ಪ್ರಿಸಂಪ್ಷಿಯಸ್ ಅಸಂಪ್ಷನ್ಸ್. ಅಂದ್ರೆ ಅನ್ಕೊಂಡ್ಬಿಡೋದು, ತಮ್ಮ ಇಮ್ಯಾಜಿನೇಷನ್ ಅಲ್ಲೇ ಊಹಾಪೋಹ ರೆಡಿ ಮಾಡ್ಕೊಂಡ್ಬಿಡೋದು, ಇದೇ ರೀತಿ ಇರುತ್ತೆ ಅಂತ. ಅಧಿಕಾರಿಗಳಿಗೆ ಮತ್ತು ರಿಸರ್ಚ್ ಇನ್ವೆಸ್ಟಿಗೇಟಿವ್ ಮೈಂಡ್ ಸೆಟ್ ಇರೋರಿಗೆ ಈ ಪ್ರಿಸಂಪ್ಷನ್ ಮೈಂಡ್ ಸೆಟ್ ಇಂಪಾರ್ಟೆಂಟೇ. ಹೌದು, ಅವಶ್ಯಕತೆ ಇದೆ. ನಾವು ಅದು ಊಹಾಪೋಹ ಮಾಡ್ಕೊಳ್ಳದೆ ಯಾವುದನ್ನು ಸಾಧಿಸಕ್ಕೆ ಆಗಿಲ್ಲ. ಸೈನ್ಸ್ ಅಂಡ್ ಟೆಕ್ನಾಲಜಿ ನಿಂತಿರೋದೇ ಒಂದು ಅಸಂಪ್ಷನ್ಸ್ ಬೇಸಿಸ್ ಮೇಲೇನೆ. ದ ಫೌಂಡೇಶನ್ ಆಫ್ ಸೈನ್ಸ್ ಇಸ್ ಅಸಂಪ್ಷನ್ಸ್. ಹಾಗಂತ ಅಂದ್ಬಿಟ್ಟು ಎಲ್ಲಾ ವಿಚಾರದಲ್ಲೂ ಅಸಂಪ್ಷನ್ಸ್ ಒಳ್ಳೇದಲ್ಲ, ಅದು ನಿಮಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ದೌರ್ಬಲ್ಯ ಏನು ಅಂತಂದ್ರೆ ಇವರು ಸೂಪರ್ ಕಾಂಪಿಟೇಟಿವ್. ಎಲ್ಲರ ವಿರುದ್ಧನ ಜಗಳ ಮಾಡೋದು. ಬಾರೋ ನೋಡೋಣ, ಅದೇನ್ ಮಾಡ್ಬಿಡ್ತೀವ, ಬಾರೋ ನೋಡ್ತೀನಿ, ನನಗೆ ಕಾಂಪಿಟೇಷನ್ ತೋರಿಸ್ತೀನೋ, ಬಾರೋ ನಾನು ಕಾಂಪೀಟ್ ಮಾಡ್ತೀನಿ ನಿನ್ ಜೊತೆ. ಅನವಶ್ಯಕವಾಗಿ ಕಾಂಪೀಟ್ ಮಾಡೋದು. ಯಾವುದು ನಿಮ್ಮ ಏರಿಯಾ ಅದು ಕಾಂಪೀಟ್ ಮಾಡಿ, ಯಾವುದು ನಿಮ್ಮ ಸ್ಟ್ರೆಂತ್ ಅದರಲ್ಲಿ ಕಾಂಪೀಟ್ ಮಾಡಿ. ಸುಮ್ಮನೆ ಯಾರೋ ನಿಮಗೆ ರೇಗಿಸ್ತಾ ಇದ್ದಾರೆ, ಒಂದು ಟೆಂಪರ್ ರೈಸ್ ಮಾಡಿಸ್ತಾ ಇದ್ದಾರೆ ನಿಮ್ಗೆ ಅಂತ ಅಂದ್ಬಿಟ್ಟು ಅದ್ರ ವಿಚಾರದಲ್ಲಿ ನೀವು ಕಾಂಪಿಟೇಟಿವ್ ಆಗೋ ಅವಶ್ಯಕತೆ ಇರೋದಿಲ್ಲ. ಅಂತ ದಡ್ಡ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ, ಆಯ್ತಾ. ಇನ್ನು ನೆಕ್ಸ್ಟ್ ನೆಗೆಟಿವ್ ಫೀಚರ್ ದೌರ್ಬಲ್ಯ ಏನು ಅಂತಂದ್ರೆ ಇವರು ಥಿಕ್ ಮೆಂಟಾಲಿಟಿ ಅವರು. ಅಂದ್ರೆ ಗಟ್ಟಿತನ ಅನ್ನೋದಕ್ಕಿಂತ ಒಂದು ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತ ಹೇಳ್ತಾರಲ್ಲ, ಎಷ್ಟಾದ್ರೂ ಹೇಳಿ ಅದೇ ಮಾಡ್ತಾ ಇರ್ತಿರ್ಗ ಅವರು. ಬದಲಾವಣೆ ಕಮ್ಮಿ, ಎಷ್ಟಾದ್ರೂ ಹೇಳಿ, ಹೆಂಗಾದ್ರೂ ಹೇಳಿ, ಅದೇ ಎಮ್ಮೆ ಚರ್ಮದವ್ರು ಅಂತಾರಲ್ಲ ಆ ರೀತಿ. ನಾನು ಹೇಳಿದ್ದೆ ನಡಿಬೇಕು, ನಾನು ಹಿಂಗೆ ನಡ್ಕೊಳ್ಳೋದು, ಏನೀಗ ಇಂಥ ಥಾಟ್ಸು ಜಾಸ್ತಿ ಬರುತ್ತೆ ಮೇಷರಾಶಿಯವರಿಗೆ. ಅದನ್ನ ಕಮ್ಮಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಯಾಕೆ ಅಂತಂದ್ರೆ ಮೇಷರಾಶಿ ಜೊತೆಲಿ ಕುಜ ಅಧಿಪತ್ಯ, ಜನ್ಮಜಾತಕದಲ್ಲಿ ಏನಾದ್ರೂ ಕುಜ ಚೆನ್ನಾಗಿದ್ಬಿಟ್ರಂತೂ ಹೇಳೋಂಗೆ ಇಲ್ಲ. ಅವರಂತ ಹಠ ಸ್ವಭಾವದವ್ರು ಯಾರೂ ಇರೋದಿಲ್ಲ. ಡೈರೆಕ್ಟ್ ಆಗಿ ಆನ್ ಫೇಸ್, ನಾನು ಹಿಂಗೆ ಗುರು, ಏನ್ ಮಾಡ್ಕೊಂತೀಯ, ನಾನು ಚೇಂಜ್ ಆಗಲ್ಲ, ನಿನಗೋಸ್ಕರ ನಾನೇನಕ್ಕೆ ಚೇಂಜ್ ಆಗ್ಬೇಕು, ನನಗೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಅವ್ರು ಮಾತಾಡ್ತಾರೆ.
ಸೊ ಇದನ್ನ ಚೇಂಜ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟನೇ. ನಿಮಗೇನಾದ್ರೂ ತುಂಬಾ ನೆಗೆಟಿವ್ಸ್ ಮಾಡ್ತಿದ್ರೆ ಅದು ಜೀವನದಲ್ಲಿ ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ದೌರ್ಬಲ್ಯ ಯಾವುದು ಅಂತಂದ್ರೆ ಇವರು ಟೆಂಪರಾಮೆಂಟಲ್, ಅಂದ್ರೆ ಈಗ ಒಂಥರ ಇರ್ತಾರೆ, ಇನ್ನು 5 ನಿಮಿಷದಲ್ಲೇ ಸಿಟ್ಟು ಬಂದ್ಬಿಟ್ಟಿರ್ತದೆ. ಈಗ ಒಂದು ಅಧಿಕಾರಿಯಿಂದ ತಗೊಳ್ಳಿ ಎಕ್ಸಾಂಪಲ್, ಯಾರೋ ಏನೋ ತೊಂದರೆ ಹೇಳ್ಕೊಳಕ್ ಬಂದಿರ್ತಾರೆ, ಕೇಳಿಸ್ಕೊಂತಾ ಇರ್ತಾರೆ, ನಿಧಾನಕ್ಕೆ ಕೂತ್ಕೊಂಡಿರ್ತಾರೆ, ಸಡನ್ ಆಗಿ ಚೇಂಜ್ ಆಗ್ಬಿಡ್ತಾರೆ. ಸಡನ್ ಆಗಿ ಚೇಂಜ್, ಅವನು ಆ ವ್ಯಕ್ತಿ ಯಾರು ಕಂಪ್ಲೇಂಟ್ ಮಾಡಕ್ ಬಂದಿದ್ರು ಅವನಿಗೆ ಅನುಮಾನ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಈ ಅಪ್ಪನೇನ ಇಷ್ಟೊತ್ತವರೆಗೂ ನನ್ನ ಮಾತು ಕೇಳಿಸ್ಕೊಂಡು ಕೂತಿದ್ದು, ಇವನೇನ ಅದು ಅನ್ನೋಷ್ಟು ಚೇಂಜ್ ಆಗ್ಬಿಡುತ್ತೆ. ಅಷ್ಟು ಟೆಂಪರಮೆಂಟಲ್ ಚೇಂಜಸ್ ಇರುತ್ತೆ ಇವರಿಗೆ. ಸೊ ಅದು ಕೂಡ ಒಳ್ಳೇದಲ್ಲ. ಸೊ ಕಾಮ್ನೆಸ್ ಮೇಂಟೈನ್ ಮಾಡೋದು ತುಂಬಾ ಒಳ್ಳೇದಾಗತ್ತೆ, ನಿಮಗೆ ನೆಗೆಟಿವ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೆಗೆಟಿವ್ ಟ್ರೀಟ್ ಯಾವುದು ಅಂತಂದ್ರೆ ಇವರು ಸ್ವಲ್ಪ ಬಾಸಿ ಅಂತಂದ್ರೆ ಅಧಿಕಾರ ಪ್ರಿಯರು. ಅಂದ್ರೆ ಅಧಿಕಾರನ ದುರ್ಬಳಕೆ ಅಂತಲ್ಲ, ಒಂಥರ ನಾನು ಹೇಳಿದ್ದೆ ನಡಿಬೇಕು, ನಾನು ಅಧಿಕಾರಿ ಇಲ್ಲಿ, ನೀನು ಆಳು, ನೀನ್ ಸರ್ವೆಂಟ್ ಇದೆಯಾ, ನಾನು ಹೇಳಿದ್ ಮಾಡ್ಬೇಕಷ್ಟೇ. ಇವ್ರ ಕೆಳಗಡೆ ಸಿಗೋ, ಈಗ ಇವ್ರು ಯಾವ್ದಾನ ಕಂಪ್ನಿಲಿ ಮ್ಯಾನೇಜರ್ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ, ಇವ್ರ ಕೆಳಗಡೆ ಸಿಗೋ ಸಬಾರ್ಡಿನೇಟ್ಸ್ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಎ ಅಂದ್ರೆ ಬಿ ಅಂತಾರೆ, ಬಿ ಅಂದ್ರೆ ಎ ಅಂತಾರೆ, ನಾನು ಹೇಳಿದ್ ನಡಿಬೇಕು ಅಂತಾರೆ, ಇಷ್ಟೊತ್ತಲ್ಲ ಆಗಬೇಕು ಅಷ್ಟೇ ಅನ್ನೋ ರೀತಿ ಅವರಿಗೆ ಬಿಹೇವಿಯರ್ ಇರೋದ್ರಿಂದ ಸ್ವಲ್ಪ ಇವ್ರ ಕೆಳಗಡೆ ಕೆಲಸ ಮಾಡೋ ಸ್ವಲ್ಪ ಕಷ್ಟನೇ. ಆದರೆ ಕೆಲವು ಸಾರಿ ಎಂಪ್ಲಾಯೀಸ್ನ ಇನ್ ದ ಲೈನಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆ ಆಪ್ಷನ್ ಆಗುತ್ತೆ. ಸೊ ಇದು ಒಂಥರ ಒಳ್ಳೇದು ಕೂಡ, ಬಟ್ ಓವರ್ ಆಗಿ ಬಾಸಿ ಆಗಬೇಡಿ. ಬಾಸಿ ಆಗ್ಬಿಟ್ಟು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡೋದು ಹುಡುಗಿರ ಮೇಲೆ, ಅಂದ್ರೆ ಇರ್ತವೆ ಕಾಂಬಿನೇಷನ್ಸ್, ಚಾರ್ಟ್ಸ್ ಅಲ್ಲಿ ಇರ್ತದೆ. ಅದು ಜನ್ಮ ಜಾತಕದಲ್ಲಿ ಇದ್ರೆ ಆ ರೀತಿ ನೆಗೆಟಿವ್ ಆಗಿ ಉಪಯೋಗಿಸ್ಕೊಳ್ಳುವಂಥದ್ದು ಅಪೋಸಿಟ್ ಸೆಕ್ಸ್ ಪೀಪಲ್ನ, ಅದೆಲ್ಲ ನೆಗೆಟಿವ್, ಚೆನ್ನಾಗಿರಲ್ಲ ಅದು. ಆ ಥರ ಏನಾದರೂ ನಿಮಗೆ ಆಸೆಗಳಿದ್ರೆ, ಇರುತ್ತೆ ಅಂತಲೇ ಹೇಳ್ತಿಲ್ಲ, ನೆಗೆಟಿವ್ ಇದ್ರೆ ಅಷ್ಟೊಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳ್ತೀನಿ. ಇದಿಷ್ಟು ಮೇಷರಾಶಿಯವರ ದೌರ್ಬಲ್ಯಗಳು. ಇದರಲ್ಲಿ 80% ದೌರ್ಬಲ್ಯಗಳಂತೂ 80% ಯಾವ್ದು ನಾನು ಮೆನ್ಷನ್ ಮಾಡಿ ಅದು ಇದ್ದೇ ಇರುತ್ತೆ. ಯಾಕೆಂದ್ರೆ ಕುಜನ ಕ್ಯಾರೆಕ್ಟರಿಸ್ಟಿಕ್ ಅದು. ಅದರಲ್ಲೂ ಎಸ್ಪೆಷಲಿ ಈ ಶಾರ್ಟ್ ಟೆಂಪರ್ಡು, ಮತ್ತೆ ಬೇಗ ರಿಯಾಕ್ಟ್ ಮಾಡುವಂಥದ್ದು, ಬಂಡ ಧೈರ್ಯ, ಇದೆಲ್ಲ ಒಂದು ನಾರ್ಮಲ್ ಬಿಹೇವಿಯರ್ ಆಫ್ ಮಾರ್ಸ್ ಅದು. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಕುಜ ಏನಾದರೂ ವೀಕ್ ಆಗಿದ್ರೆ ಅಥವಾ ಡೆಬಿಲಿಟೇಟೆಡ್ ಆಗಿದ್ರೆ, ಅಂದ್ರೆ ನೀಚನಾಗಿದ್ರೆ, ಆಗ ನಿಮಗೆ ಧೈರ್ಯನೇ ಇರಲ್ಲ. ಸೊ ಅದೆಲ್ಲ ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ, ಆಯ್ತಾ. ಸೊ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ರೆಮಿಡಿಗಳಿದ್ರೆ ತಿಳ್ಕೊಬಹುದು. ಎಷ್ಟೊಂದು ಜನ ಕಮೆಂಟ್ಸ್ ಅಲ್ಲಿ ಹೇಳ್ತಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರೆಮಿಡೀಸ್ ಇದೆಯಾ ಪರಿಹಾರಗಳಿರುತ್ತೆ, ಇರುವಂತ ದೋಷಗಳಿಗಿರುತ್ತೆ. ಕೆಲವು ದೋಷಗಳಿದೆ, ಅದಕ್ಕೆ ಪರಿಹಾರಗಳಿಲ್ಲ. ಫಾರ್ ಎಕ್ಸಾಂಪಲ್ ಗುರು ಚಂಡಾಳ ದೋಷ, ಗುರು ಮತ್ತೆ ರಾಹು ಒಟ್ಟಿಗೆ ಇರೋದು, ಅದಕ್ಕೆ ಪರಿಹಾರ ಇಲ್ಲವೇ ಇಲ್ಲ. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಚೇಂಜಸ್ನ ತಂದ್ಕೋಬೇಕೇ ಹೊರತು ಅದಕ್ಕೆ ಸ್ಪೆಸಿಫಿಕ್ ಪರಿಹಾರಗಳು ಇಲ್ಲ. ಸೊ ಇದ್ರೆ ಪರಿಹಾರಗಳು ನಿಮಗಿರುವ ದೋಷಗಳಿಗೆ ತಿಳಿಸ್ಕೊಡ್ತೀನಿ, ಆಯ್ತಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಇನ್ನು ಜನ್ಮಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.